ಹಲೋ, ನಮಸ್ಕಾರ, ಶುಭೋದಯ. ಬೆಳಗಿನ ತಿಂಡಿಗೆ ರಾತ್ರಿನೇ ನಿರ್ಧಾರ ಮಾಡಿರ್ತೀನಿ. ಒಂದು ಸಲ ತರಕಾರಿಗಳು ಹೆಚ್ಚಬೇಕಾಗತ್ತೆ, ಇಲ್ಲ ಸೊಪ್ಪು ಹೆಚ್ಚಬೇಕಾಗತ್ತೆ ಬೆಳಗಿನ ತಿಂಡಿಗೆ. ಇವತ್ತು ನಾನು ಮೆಂತ್ಯ ಬಾತ್ ಮಾಡ್ತಾಯಿದ್ದೆ. ಹಾಗಾಗಿ ರಾತ್ರಿನೇ ಮೆಂತ್ಯ ಸೊಪ್ಪು ತೊಳೆದ್ಬಿಟ್ಟು ನೀರು ಸಾಣಿಸೋಕ್ಕೆ ಅಂತ ಅಂದ್ಬಿಟ್ಟು ಒಂದು ಜಾಲರಿಗೆ ಹಾಕಿ ಎತ್ತಿಟ್ಟಿದ್ದೆ. ಬೆಳಗ್ಗೆ ಎದ್ದು ತೊಳೆದು ಮಾಡ್ತೀನಿ ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ಯಾಕೆಂದರೆ ಒಂದು 3-4 ಸಲ ಮೆಂತ್ಯ ಸೊಪ್ಪನ್ನ ತೊಳಿಬೇಕಾಗುತ್ತೆ. ಮೆಂತ್ಯ ಸೊಪ್ಪಲ್ಲಿ ಸ್ವಲ್ಪ ಮಣ್ಣು ಜಾಸ್ತಿ ಇರೋದ್ರಿಂದ ರಾತ್ರಿನೇ ತೊಳೆದು ಅದು ಬಟ್ಟೆ ಮುಚ್ಚಿ ಎತ್ತಿಟ್ಟಿದ್ದೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಒಂದೊಳ್ಳೆ ಹವ್ಯಾಸನ ಮಾಡಿಕೊಡ್ಬೇಕು. ಅಂದರೆ ಒಂದೊಳ್ಳೆ ಜ್ಯೂಸ್ ಕುಡಿಯೋದು ಅಥವಾ ಕಷಾಯ ಏನಾದರೂ ಕುಡಿಬೋದು. ಇದು ನಮ್ಮ ದೇಹಕ್ಕೂ ಒಳ್ಳೆಯದು. ಆಮೇಲೆ ದಿನವೂ ತುಂಬ ಎನರ್ಜಿಯಾಗಿ ಕಳೆದೋಗ್ಬಿಡುತ್ತೆ. ನಾನು ಪ್ರತಿ ಸಲ ಇದನ್ನು ಮಾಡ್ಕೋತೀನಿ. ದಿನದಲ್ಲಿ ಬೆಳಗ್ಗೆ ಇಲ್ಲ ಮಧ್ಯಾಹ್ನ ಇಲ್ಲ ಸಂಜೆ ಒಂದು ಪಾತ್ರೆ ನೀರು ಹಾಕಿ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಧನ್ಯಕಾಳು, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಸೋಂಪು, ಆಮೇಲೆ ಒಂದು 10 ಮೆಂತ್ಯ ಕಾಳು, ಆಮೇಲೆ ಸ್ವಲ್ಪ ಶುಂಠಿನ ಜಜ್ಜಿ ಹಾಕಿದ್ದೀನಿ. ಮೆಂತ್ಯ ಮತ್ತು ಧನ್ಯ ಬಾಡಿನ ಕೂಲ್ ಮಾಡುತ್ತೆ, ಹೀಟ್ ಆಗಿರೋರು. ಇನ್ನು ಕುಡಿದ್ರೆ ಶೀತ ಆಗುತ್ತೆ ಅನ್ನೋದು ಯೋಚನೆ ಬೇಡ. ಯಾಕೆಂದರೆ ಸೋಂಪು, ಜೀರಿಗೆ, ಶುಂಠಿ ಇದ್ದೇ ಇರುತ್ತೆ, ಬ್ಯಾಲೆನ್ಸ್ ಮಾಡುತ್ತೆ. ಇದು ಗ್ಯಾಸ್ಟ್ರಿಕ್ಕಿಗೆ ಒಳ್ಳೆಯದು ಮತ್ತು ನಮ್ಮ ಡೈಜೆಷನ್ಗೆ ಒಳ್ಳೆಯದು, ಸ್ಕಿನ್ಗೆ ಒಳ್ಳೆಯದು. ಪ್ರತಿಯೊಂದಕ್ಕೂ ಇದು ತುಂಬಾ ಒಳ್ಳೆಯದು. ಕಷಾಯ ಅಂತಲೂ ಹೇಳ್ಬೋದು. ಬೆಳಗ್ಗೆ ಎದ್ದು ಇದನ್ನು ಕುಡಿದ್ರೆ ನಮ್ಮ ದಿನ ತುಂಬ ಚೆನ್ನಾಗಾಗುತ್ತೆ. ಗ್ಯಾಸ್ಟ್ರಿಕ್ ಇರೋರಿಗೆ, ಮೈಗ್ರೇನ್ ಇರೋರಿಗೆ ಬೇಗನೆ ಕಮ್ಮಿ ಆಗುತ್ತೆ. ನನಗೆ ಮೈಗ್ರೇನ್ ಪ್ರಾಬ್ಲಮ್ ಇರೋದ್ರಿಂದ ಇದನ್ನು ನಾನು ರೆಗ್ಯುಲರಾಗಿ ತಗೋತೀನಿ. ಒಂದು ಒಳ್ಳೆ ಎನರ್ಜಿ ಡ್ರಿಂಕ್ ಆದಮೇಲೆ ಬಾಡಿಗೂ ಒಂದು ಎಕ್ಸಸೈಸ್ ಬೇಕೇ ಬೇಕಲ್ವ. ಎನರ್ಜಿ ಡ್ರಿಂಕು ಆಯಿತು, ಬಾಡಿಗೆ ಒಂದು ಎಕ್ಸಸೈಸು ಆಯಿತು. ಕಷಾಯ ಅಥವಾ ಟೀ, ಅಮ್ಮ ಇದನ್ನು ಧನಿಯ ಕಾಫಿ ಅಂತಲೂ ಅಂತಾರೆ. ನಾನಿದನ್ನು ಕಷಾಯ ಥರ ಕುಡಿತೀನಿ. ಅದನ್ನು ಮಾಡಬೇಕಾದ್ರೇ ತಿಂಡಿಗೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಯಾಕೆಂದರೆ ಅದು ಕುದಿಯೋಕ್ಕೆ ತುಂಬ ಟೈಮ್ ಬೇಕು. ಆ ಟೈಮಲ್ಲಿ ತಿಂಡಿಗೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ತುಂಬ ಈಸಿನೂ ಸಹ ಆಗುತ್ತೆ. ತಿಂಡಿಗೆ ಮೆಂತ್ಯ ಬಾತ್ ಮಾಡಬೇಕಂತ ರಾತ್ರಿನೇ ಬಟಾಣಿ ಎಲ್ಲ ನೆನೆಹಾಕಿದ್ದೆ. ತುಂಬ ಸಿಂಪಲ್ ಮತ್ತು ಬೇಗನೆ ಆಗುತ್ತೆ ಈ ತಿಂಡಿ. ಮೆಂತ್ಯ ಸೊಪ್ಪು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟು
ಕಡಿಮೆ ಸಾಮಗ್ರಿಗಳಿಂದ ಆಗೋದು, ಮತ್ತು ತುಂಬ ಮೈಲ್ಡಾಗಿ ಸಹ ಇರುತ್ತೆ ಮಸಾಲೆ, ಜಾಸ್ತಿ ಮಸಾಲೆ ಅನಿಸಲ್ಲ. ಈ ಚುಮು ಚಳಿಗೆ ಒಂಥರ ಚಳಿ ಇದೆ, ಈ ವಾತಾವರಣಕ್ಕೆ ಈ ರೈಸ್ ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಟೈಮನ್ನು ತಿನ್ನೋಕೆ ಸೂಪರಾಗಿರುತ್ತೆ. ಮೆಂತ್ಯ ಬಾತ್ ಫುಲ್ ವೀಡಿಯೋ ಬೇಕಂದರೆ ಕಾಮೆಂಟ್ ಮಾಡಿ, ಅದನ್ನು ಇನ್ನೊಂದು ದಿನ ನಾನು ಲೆಂತಿ ವೀಡಿಯೋ ಮಾಡಿ ಹಾಕ್ತೀನಿ. ಇದಕ್ಕೊಂದೊಳ್ಳೆ ಮೊಸರು ಗೊಜ್ಜು ಅಂದರೆ ಸೂಪರ್ ಕಾಂಬಿನೇಷನ್ನು. ಶಾರ್ಟ್ ಮೂವಿಲಿ ಯಾವುದೋ ಮೂವಿಲಿ ಈ ಥರ ಕಾಮಿಡಿ ಇದೆ, ಅದನ್ನೇ ಹೇಳ್ಕೊಂಡು ದಾನ್ವಿಗಂತೂ ತಲೆ ತಿಂದ್ಬಿಟ್ಟಿದ್ದ ದಕ್ಷ. ಸಂಜೆ ಸ್ಕೂಲಿಂದ ಬರ್ತಿದ್ದಂಗೆ ಈ ಥರ ಕ್ವಾಟ್ಲೆ ಕೊಡ್ತಾನೇ ಇರ್ತಾನೆ ದಕ್ಷ ದಾನ್ವಿಗೆ. ನನಗೆ ಸ್ಕೂಲಿಂದ ಬಂದು ಮಕ್ಕಳಿಗೆ ಲೈಟಾಗಿ ಸ್ನ್ಯಾಕ್ಸ್ ಥರ ತಿನ್ನಬೇಕು ಅನಿಸ್ತಾ ಇರುತ್ತೆ. ಹಾಗಾಗಿ ಮನೇಲಿ ಬಟರ್ ಫ್ರೂಟ್ ಇತ್ತು, ನನ್ನ ಫ್ರೆಂಡ್ ಕೊಟ್ಟಿದ್ದರು. ಬಟರ್ ಫ್ರೂಟ್ ಜ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿಕೊಟ್ಟಿದ್ದೆ. ತುಂಬ ಸಿಂಪಲ್ಲಾಗಿರುತ್ತೆ ಮತ್ತು ಬೇಗ ಹೊಟ್ಟೆ ತುಂಬುತ್ತೆ. ಇದು ಬಟರ್ ಫ್ರೂಟು ಸೇಮ್ ಬೆಣ್ಣೆ ಥರನೇ ಇರುತ್ತೆ, ಆದರೆ ತುಂಬ ಸಪ್ಪೆ ಇರುತ್ತೆ ಹಣ್ಣು. ಬಟರ್ ಫ್ರೂಟ್ನ ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಹಾಲು, ಸಕ್ಕರೆ, ಸ್ವಲ್ಪ ನೀರು ಸೇರಿಸ್ಬಿಟ್ಟು ಮಿಕ್ಸಿ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಮೇಲೆ ಹಾಕಿದ್ರೆ ಬಟರ್ ಫ್ರೂಟ್ ಜ್ಯೂಸ್ ರೆಡಿ ಆಗಿಬಿಡುತ್ತೆ. ಮಕ್ಕಳು ಸ್ಕೂಲಿಂದ ಬಂದು ಊಟ ಮಾಡೋಕ್ಕೆ ಇಷ್ಟನೇ ಪಡಲ್ಲ. ಏನಾರ ಸ್ನ್ಯಾಕ್ಸ್ ಕೊಡಮ್ಮ, ಬೇರೆ ಏನಾದರೂ ಕೊಡು ಅಂತಿರ್ತಾರೆ. ಅಂಥ ಟೈಮಲ್ಲಿ ಈ ಥರ ಜ್ಯೂಸು ಇಲ್ಲ ಬಟರ್ ಫ್ರೂಟು ಸ್ಯಾಂಡ್ವಿಚ್ಚು ಈ ಥರ ಎಲ್ಲ ಮಾಡಿಕೊಡ್ಬೋದು. ಮಕ್ಕಳು ತುಂಬ ಖುಷಿಯಾಗಿ ತಿಂತಾರೆ. ಈ ಥರ ಮಾಡಿಕೊಟ್ರೆ ಸ್ಕೂಲಿಂದ ಬಂದು ಏನೂ ತಿಂದಿಲ್ಲ ಅಂತ ನಮಗೂ ಬೇಜಾರು ಸಹ ಆಗಲ್ಲ. ಈ ಥರ ಏನಾರ ಮಾಡಿಕೊಟ್ಟಾಗ ಅವರು ತಿಂದಾಗ ನಮಗೊಂಥರ ಸಮಾಧಾನ ಅನಿಸ್ತಾ ಇರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ, ಬಾಯಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಬಟ್ ದಾನ್ವಿಗೆ ಡ್ರೈ ಫ್ರೂಟ್ಸ್ ಅಂದರೆ ಇಷ್ಟನೇ ಇಲ್ಲ. ಅಯ್ಯೋ ಪರವಾಗಿಲ್ಲ, ತಿನ್ನು ಮಾಡಿ, ನಿಮಗೋಸ್ಕರ ಮಾಡಿಟ್ಟಿದ್ದೆ. ಓ ಮೈ ಗಾಡ್, ಇಷ್ಟೊಂದು ಮಸ್ಕ ಯಾಕೆ ಹೊಡಿತಿದ್ಯಾ ಅಂತ ಗೊತ್ತು ನನಗೆ. ಪರವಾಗಿಲ್ಲ, ಅದು ಕೊಟ್ಟರೆ ಫುಲ್ ಗ್ಲಾಸ್ ಕೊಡಬೇಕು. ಡ್ರೈ ಫ್ರೂಟ್ಸ್ ತಿನ್ನಲ್ಲ ದಾನ್ವಿ, ಅದಕ್ಕೆ ಅಷ್ಟು ಮಸ್ಕ ಹೊಡೆದಿದ್ದು. ಡ್ರೈ ಫ್ರೂಟ್ಸ್ ಹಾಕಿರೋದು ತಿನ್ನಲ್ಲ ಅಂತ. ದ್ರಾಕ್ಷಿ ಹಾಕಿದ್ಯಾ? ದ್ರಾಕ್ಷಿ ಬೇರೆ ತಿಂತೀನಿ ದ್ರಾಕ್ಷಿ. ಮಕ್ಕಳಿಗೆ ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಟ್ಟಿದ್ದಾಯಿತು. ಇನ್ನು ಇವತ್ತು ಗುರುವಾರ ಅಂದರೆ ಒಂಥರ ಮನೆಯಲ್ಲಿ ಹಬ್ಬದ ಥರ ಫೀಲ್ ಆಗ್ತಾ ಇರುತ್ತೆ ನನಗೆ. ಗುರುವಾರ ಅಂತಂದರೆ ನನ್ನ ಬಾಬಂಗೆ ಪಂಚಾರತಿ ಮಾಡ್ಬೋದು, ಆಮೇಲೆ ಅಭಿಷೇಕ ಮಾಡಬೇಕು ಅಂತ ನನಗೆ ನಿಜವಾಗ್ಲೂ ಹಬ್ಬ ಥರನೇ ಫೀಲ್ ಆಗೋದು ಗುರುವಾರ. ಪ್ರತಿ ಗುರುವಾರನೂ ನಾನು ದೇವರ ಸಾಮಗ್ರಿಗಳೆಲ್ಲ ತೆಗೆದು ಕ್ಲೀನ್ ಮಾಡಿ ದೇವ್ರ ಮನೆ ಪೂಜೆ ಮಾಡ್ತೀನಿ. ದೇವ್ರದ್ದು ಕಲಶದ್ದು ನೀರು ಬಂದುಬಿಟ್ಟು, ನಾನು ಲಾಸ್ಟ್ ಟೈಮ್ ಕಲಶ ಇಟ್ಟಾಗ ಮನೆಯಲ್ಲಿ ತೆಂಗಿನದು ಮೊಳಕೆ ಹೊಡೆದಿತ್ತು, ಅದಕ್ಕೆ ನೀರು ಹಾಕಿಬಿಟ್ಟು ತೆಂಗಿನ ದೇವ್ರದ್ದು ಕಲಶದ ಕಾಯಿನ ಸ್ವಲ್ಪ ಹೊತ್ತು ಪೂಜೆಗೆಲ್ಲ ರೆಡಿ ಮಾಡೋದ್ರ ಒಳಗೆ ತೆಗೆದ್ಬಿಟ್ಟು ನೀರಲ್ಲಿ ಹಾಕಿಟ್ಟಿರ್ತೀನಿ. ದೇವ್ರ ಸಾಮಗ್ರಿಗಳೆಲ್ಲ ತೊಳೆದ ಮೇಲೆ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇದೇ ನಮಗೆ ಅರ್ಧ ದಿನ ಆಗೋಗ್ಬಿಡತ್ತೆ. ದೇವ್ರ ಸಾಮಗ್ರಿಗಳು, ದೇವ್ರ ಮನೆ ಕೆಲಸ ಅಂತಂದರೆ ಅರ್ಧ ದಿನ ಆಗೋಗ್ಬಿಡತ್ತೆ. ಒಬ್ಬೊಬ್ಬರು ಒಂದೊಂದು ದಿನ ಕಲಶನ ತೆಗೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಾರೆ. ನಾನು ತುಂಬ ದಿನದಿಂದ ಗುರುವಾರನೇ ಮಾಡ್ಕೊಂಡು ಬಂದಿರೋದು. ಅದು ಅವರವರ ನಂಬಿಕೆ. ಮನೆ ದೇವ್ರ ವಾರದಲ್ಲೂ ಮಾಡ್ತಾರೆ ಕೆಲವರು. ಶುಕ್ರವಾರ ಮಂಗಳವಾರ ಕಲಶ ತೆಗಿಬಾರ್ದು, ದೀಪ ತೆಗಿಬಾರ್ದು ಅಂತಾರೆ. ಹಾಗಾಗಿ ಗುರುವಾರನೇ ಮಾಡಿಬಿಡ್ತೀನಿ. ಗುರುವಾರ ಮಾಡಿದ್ರೆ ಇನ್ನು ಶುಕ್ರವಾರ ಶನಿವಾರ ದೇವ್ರ ಪೂಜೆ ಬೆಳಗ್ಗೆ ಬೇಗ ಆಗಿಬಿಡತ್ತೆ. ಸಂಜೆಯಿಂದನೇ ಪೂಜೆ ಸ್ಟಾರ್ಟ್ ಮಾಡಿದರೆ 4 ಗಂಟೆಯಿಂದ ಒಂದು 6 ಗಂಟೆ ಒಳಗೆ ಪೂಜೆ ಆಗಿಬಿಡುತ್ತೆ. ಪೂಜೆ ಆದ ತಕ್ಷಣ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು ಅಂತ ಸಂಜೆ ಟೈಮೇ ಜಾಸ್ತಿ ಮಾಡ್ತೀನಿ. ಪೂಜೆ ಆದಮೇಲೆ ದೇವಸ್ಥಾನಕ್ಕೆ ಹೋದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ನಮ್ಮ ಮನೆ ಹತ್ರನೇ ಬಾಬನ ಮಂದಿರ ಇದೆ, ಅಲ್ಲಿ ಹೋಗ್ತೀನಿ ಪೂಜೆ ಆದಮೇಲೆ.
ಇನ್ನು ಗಂಧಕ್ಕೆ ಜಾವತ್ ಪೌಡ್ರ್ ಅಂತ ಬರುತ್ತೆ, ಅದನ್ನು ಸೇರಿಸಿ ಗಂಧನ ತೈದು ದೇವ್ರಿಗೆಲ್ಲ ಹಚ್ಚಿದ್ರೆ ದೇವ್ರ ಮನೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಗಂಧದ ಜೊತೆ ಅದನ್ನು ಮಿಕ್ಸ್ ಮಾಡಿ ನಾನು ದೇವ್ರಿಗೆಲ್ಲ ಕುಂಕುಮ ಇಡೋದು. ಇನ್ನು ನನ್ನ ಬಾಬನ ವಿಗ್ರಹಕ್ಕೆ ಅಭಿಷೇಕ, ಹಾಲು, ತುಪ್ಪ, ಜೇನುತುಪ್ಪ, ಮೊಸರು, ಆಮೇಲೆ ಅವರು ಉದಿ ಇದನ್ನು ಹಾಕಿ ನಾನು ಪ್ರತಿ ಗುರುವಾರ ಅಭಿಷೇಕ ಮಾಡೇ ಮಾಡ್ತೀನಿ ಅವ್ರಿಗೆ. ಆಮೇಲೆ ಪಂಚಾರತಿಗೂ ರೆಡಿ ಮಾಡಿ ಇಟ್ಟಿದ್ದೆ. ಅಭಿಷೇಕ ಎಲ್ಲ ಆದಮೇಲೆ ಪಂಚಾರತಿ ಮಾಡೋದಕ್ಕೆ. ಇದು ಗುರುವಾರ ಅಂದರೆ ಹಬ್ಬದ ಸಂಭ್ರಮನೇ ನನಗೆ. ಅಭಿಷೇಕ ಆದಮೇಲೆ ಪಂಚಾರತಿನ ಮಾಡಿ ಬಾಬನಿಗೆ ಕೆಲವು ಸಲ ಸಚ್ಚರಿತೆನೂ ಓದ್ತೀನಿ, ಕೆಲವು ಸತಿ ಆಗೋದೇ ಇಲ್ಲ, ತುಂಬ ತಡವಾಗಿ ಹೋಗ್ಬಿಡುತ್ತೆ ಇದೆಲ್ಲ ಮಾಡೋದ್ರ ಒಳಗೆ. ಆವಾಗ ಮಾಮೂಲಿ ಆರತಿ ಮಾಡಿ ದೀಪ ಪಂಚಾರತಿ ಮಾಡಿ ಪೂಜೆ ಮಾಡುತ್ತೀನಿ. ಕುಂಕುಮದ ಜೊತೆ ಆಗಲಿ ಮತ್ತು ಗಂಧದ ಜೊತೆ ಆಗಲಿ ಜಾವಿತ್ ಪೌಡ್ರನ್ನ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ, ಒಳ್ಳೆ ಸುವಾಸನೆ ಬರ್ತಾ ಇರುತ್ತೆ. ಒಂದು ಸಲ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.